ನಮಸ್ಕಾರ ವೀಕ್ಷಕರ, ಕನಕ ಕರ್ನಾಟಕಕ್ಕೆ ಸ್ವಾಗತ. ಬಿಜೆಪಿಯ ಹಿರಿಯ ನಾಯಕ, ಕೇಂದ್ರದ ಮಾಜಿ ಸಚಿವ, ವಾಜಪೇಯಿ ಅವರ ಟೈಮಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ 6 ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಾಗೋಯ್ತು. 2028 ಚುನಾವಣೆಗೆ ಅಥವಾ 2029 ಲೋಕಸಭಾ ಚುನಾವಣೆಗೆ ಯತ್ನಾಳು ಬಿಜೆಪಿ ಲೋಗದಲ್ಲಿ ನಿಂತ್ಕೋತಾರೆ ಅನ್ನೋದೆಲ್ಲ ಸುಳ್ಳು. ಯತ್ನಾಳ್ ಅಂತೂ ಹೋಗಲ್ಲ ರೀ, ಯಾವ ಕಾರಣಕ್ಕೂ. ಪಕ್ಷದಿಂದ ಅನಿವಾರ್ಯತೆ ಇದ್ರೆ ಕಾಂಗ್ರೆಸ್ಗೆ ಹೋಗಿ ಶೆಟ್ಟರ್ನ ಕರ್ಕ ಬಂದ್ರಲ್ಲ ಬಿಜೆಪಿ ಅವರು, ಬೆಳಗಾವಿಯಲ್ಲಿ ಒಂದು ಸೀಟ್ ಗೆಲ್ಲಬೇಕಾಗಿತ್ತಲ್ಲ ಅಂತ ಪಾರ್ಟಿ ಕರಿಬೇಕಷ್ಟೆ. ಯತ್ನಾಳ್ ಅಂತೂ ಬಿಜೆಪಿ ಆಫೀಸ್ ಕಡೆಗೆ ತಲೆ ಹಾಕು ಮಲಿಕೊಳ್ಳಲ್ಲ. ಇನ್ನು ದುರಂತ. ಹಾಗಾದ್ರೆ ರಾಜ್ಯ ಬಿಜೆಪಿಲಿ ಎಲ್ಲ ಸರಿಯಾಗಿದ್ಯಾ? ಯಡಿಯೂರಪ್ಪ ಪಕ್ಷ ಕಟ್ಟಿದ್ರು, ಓಕೆ, ಯಡಿಯೂರಪ್ಪ ಅವ್ರನ್ನ ಒಪ್ಕೊಳ್ಳೋಣ. ಹಂಗನ್ಬಿಟ್ಟೇನು ಯಡಿಯೂರಪ್ಪ ಅವ್ರು ಒಬ್ಬರೇ ಕಟ್ಟಿದ್ರ? ಸಾಕಷ್ಟು ಜನ ಕರಸೇವಕರು, ಸಾಕಷ್ಟು ಜನ RSS ಸಂಘ ಪರಿವಾರದವರು ಎಲ್ಲರೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದಕ್ಕೆ ನಾಯಕತ್ವವನ್ನು ಯಡಿಯೂರಪ್ಪ ಅವರು ವಹಿಸ್ಕೊಂಡಿದ್ರು, ಒಪ್ಕೊಂಡೆ. ಜನ ಒಪ್ಕೊಂಡ್ರು, ಮುಖ್ಯಮಂತ್ರಿ ಆದ್ರು. ಆದರೆ ಅವರ ಮಗನಿಗೆ, ಅವರ ಕುಟುಂಬಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ. ವಿಜೇಂದ್ರ ಕೆಪಾಸಿಟಿ ಇಲ್ಲ ಅಂತೇನಲ್ಲ, ವಿಜೇಂದ್ರ ಪಂಟರ್. ಆದರೆ ಅದನ್ನು ಒಪ್ಕೊಳ್ಳೋಕೆ ಎಲ್ಲ ತಯಾರಿಲ್ಲ. ವಿಜೇಂದ್ರ ನಾಯಕತ್ವವನ್ನ ಒಪ್ಕೊಳ್ಳೋಕೆ ಎಲ್ಲರಿಗೂ ತಯಾರಿಲ್ಲ. ಹಿಂಗೆ ಓದ್ಬಿಟ್ರೆ ದೇವರಣೆಗೂ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಸುಳ್ಳು. ಇದನ್ನ ಸರಿಪಡಿಸ್ಕೋಬೇಕು. ರೈಟ್ ನಾವು ರಾಜ್ಯದಲ್ಲಿ ಚುನಾವಣೆ ನಡೀತು ಅಂದ್ರೆ ಬಿಜೆಪಿ 50 ಸ್ಥಾನಕ್ಕೆ ಕುಸಿದರೂ ಅಚ್ಚರಿ ಪಡಬೇಕಾಗಿಲ್ಲ. ಬಿಜೆಪಿ JDS ಮೈತ್ರಿ ಇದ್ರು ಕೂಡ JDSನ ಎಲ್ಲರೂ JDS ಚಿಹ್ನೆಯಲ್ಲೇ ನಿಂತ್ಕೋತಾರೆ ಅಂತ ಹೇಳಕ್ ಆಗಲ್ಲ. ಅಲ್ಲೇ ಕಾಯ್ಕೊಂಡವ್ರೆ. ಎಷ್ಟು ಜನ ಅವರು ಕೋಟಿ ಕಳ್ಕೊಂಡು ಬರೀ MLA ಕುಂತ್ಕೊಳ್ಳೋದು, ನಾವು ಮಿನಿಸ್ಟರ್ ಆಗಬಾರ್ದ? ಹೀಗೆಲ್ಲ ಲೆಕ್ಕಾಚಾರಗಳು ನಡೀತಾವೆ. ಹೀಗಾಗಿ ಸದ್ಯ ರಾಜ್ಯ ಬಿಜೆಪಿ ಅಥವಾ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ. ಆಯ್ತಪ್ಪ, ಎಲ್ಲಾನು ಸರಿಪಡಿಸ್ಕೋತೀವಿ, ನಾವು ಮೈತ್ರಿ ಮುಂದುವರ್ಸ್ಕೋತೀವಿ, ಕುಮಾರಣ್ಣ ಒಳ್ಳೆ ನಾಯಕರು. ನಿಜ, ಒಳ್ಳೆ ನಾಯಕರು, ಇಲ್ಲ ಅಂತ ಏನಲ್ಲ. 2028ಕ್ಕೆ ಬಿಜೆಪಿ JDS ಮೈತ್ರಿಯಲ್ಲೇ ಕುಮಾರಣ್ಣನ CM ಮಾಡ್ತೀವಿ ಅಂದ್ರೆ ಬಿಜೆಪಿಲಿ ಉಳಿದಿರೋರಲ್ಲ ಸುಮ್ಮನೆ ಕೂತ್ಕೊಬಿಡ್ತಾರೆ. ಅವತ್ತಿಗೆ ಯಾವ ಮೋದಿನೂ ಇರಲ್ಲ, ಯಾರು ಇರಲ್ಲ. ರಾಜಕೀಯವಾಗಿ ಅವ್ರು ಹೇಳೋರಲ್ಲ 75 ವರ್ಷ ಆದ್ಮೇಲೆ ಇರಬಾರ್ದು ಅಂತ. ಈ ಟರ್ಮ್ಗೆ ಅವ್ರ ಅಧಿಕಾರ ಮುಗಿಬೇಕು, ಚುನಾವಣಾ ರಾಜಕೀಯದಿಂದ ದೂರ ಸರಿಬೇಕು. ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವನ್ನೂ ಸರಿಪಡಿಸ್ಕೊಂಡು ಹೋಗುವಂಥವ್ರು ಯಾರು? ನೀವು ಕೂಡ ಅಭಿಪ್ರಾಯನ ಕಾಮೆಂಟ್ ಮಾಡಿ. ನನಗನ್ಸಿದ್ದು ಒಂದೇ ಒಂದು ಕಪ್ಪು ಚುಕ್ಕೆ ಎಳೆದಿರುವಂಥ ನಾಯಕ ಜಗದೀಶ್ ಶೆಟ್ಟರ್. CT ರವಿನ ಸೈಲೆಂಟ್ ಮಾಡಾಕ್ಬಿಟ್ರು. CT ರವಿ ಎಲ್ಲೋ ರಾಜ್ಯಾಧ್ಯಕ್ಷ ಆಯ್ತೀನಿ ಅಂತ ಅನ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಯಡಿಯೂರಪ್ಪ ಅವ್ರ ಕಾಲಿಗೆ ಬಿದ್ದರೆ ಸೀನ್ ಚೇಂಜು. ಅಮಿತ್ ಶಾ ಬಂದ್ಬಿಟ್ಟು ಬೊಕ್ಕೆ ಕೊಟ್ಟಿದ್ದು ವಿಜಯೇಂದ್ರಗೆ. CT ರವಿ ಸೈಲೆಂಟ್, ಈಶ್ವರಪ್ಪ ಸೈಲೆಂಟ್, ಶ್ರೀರಾಮುಲು ಸೈಲೆಂಟ್, ಅನಂತ್ ಕುಮಾರ್ ಹೆಗಡೆ ಸೈಲೆಂಟ್, ಪ್ರತಾಪ್ ಸಿಂಹ ಸೈಲೆಂಟ್. ಎಲ್ಲರೂ ಸೈಲೆಂಟ್. ಮಾತಾಡ್ಬಿಟ್ರೆ ಕಷ್ಟ. ಇಲ್ಲಿ ಮುಂಚೆ ಮಾತಾಡೋನೆ ಮಹಾಶೂರ ಅಂತಿದ್ರು, ಇಲ್ಲಿ ಮಾತಾಡ್ಬಿಟ್ರೆ ಕುಯ್ದಾಕ್ಬಿಡ್ತಾರೆ ಬಿಜೆಪಿಲಿ. ಆದರೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸತತವಾಗಿ ಅನೇಕ ಬಾರಿ ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ, ಸಂಸದರಾಗಿ, ಮಾಜಿ ಮುಖ್ಯಮಂತ್ರಿಯಾಗಿ ಎಲ್ಲರನ್ನೂ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋದಂಥ ನಾಯಕ. ವಿರೋಧ ಕಡಿಮೆ, ವಿರೋಧ ಇಲ್ಲ ಅಂತ ಹೇಳಕ್ಕಾಗಲ್ಲ. ಜಗದೀಶ್ ಶೆಟ್ಟರ್ಗೂ ವಿರೋಧ ಇತ್ತು, ಜಗದೀಶ್ ಶೆಟ್ಟರನ್ನು ವಿರೋಧಿಸೋರಿದ್ದಾರೆ. ಆದರೆ ಉಳಿದಿರೋರು ಹೋಲ್ಸ್ಕೊಂಡ್ರೆ ಜಗದೀಶ್ ಶೆಟ್ಟರು ಸದ್ಯ ಅಗ್ರಪಂಕ್ತಿಯಲ್ಲಿದ್ದಾರೆ. ಭವಿಷ್ಯದಲ್ಲಿ ಬಿಜೆಪಿ ಅತ್ಯುತ್ತಮವಾಗಿ ಸಂಘಟನೆಯನ್ನ ಮಾಡಬೇಕು, 2028ರಲ್ಲಿ ಸ್ವಂತ ಬಲದಲ್ಲಿ ಅಧಿಕಾರವನ್ನ ಗಳಿಸ್ಬೇಕು ಅಂತ ಏನಾದ್ರು ಲೆಕ್ಕಾಚಾರ ಇದ್ರೆ ಎಲ್ಲರೂ ಒಪ್ಪುವಂತ ನಾಯಕ ಜಗದೀಶ್ ಶೆಟ್ಟರು. ಜಗದೀಶ್ ಶೆಟ್ಟರು ತನ್ನ ವಿರುದ್ಧ ಯಾರೇನ್ ಬೇಕಾದ್ರೂ ಮಾತಾಡ್ಲಿ, ಆದ್ರೆ ಅವ್ರ ವಿರುದ್ಧ ತಾವು ಮಾತಾಡದಿರ್ಲಿ, ಬೇರೆಯವ್ರಿಗೂ ಮಾತಾಡಕ್ ಬಿಡಲ್ಲ. ತಪ್ಪು ತಪ್ಪು ತಪ್ಪು, ನಿನ್ನ ಕೆಪಾಸಿಟಿ ಏನಿದೆ ಅಷ್ಟನ್ನು ಮಾತ್ರ ತೋರಿಸು. ಎದುರಾಳಿಯನ್ನ ಅಂಡರ್ ಎಸ್ಟಿಮೇಟ್ ಮಾಡುವ ಅಥವಾ ಎದುರಾಳಿಗೆ ಕಳಂಕವನ್ನ ತರುವಂತ ಯಾವೊಂದು ಹೇಳಿಕೆ ಅಥವಾ ಯಾವೊಂದು ಕೃತ್ಯವನ್ನ ಮಾಡಬಾರ್ದು ಅಂತ ಸಿದ್ಧಾಂತವನ್ನ ಇಟ್ಕೊಂಡು ರಾಜಕೀಯ ಮಾಡ್ತಿರೋರು. ಅದಕ್ಕೆ ಪಕ್ಷ ಅವ್ರಿಗೆಲ್ಲ ಕೊಡ್ತು. ಆದ್ರೆ ದುರಂತ, ಅವರು ಕೂಡ ಕಾಂಗ್ರೆಸ್ಗೆ ಹೋಗ್ಬೇಕಾಯ್ತು. ಅಂದ್ರೆ ಬಿಜೆಪಿಲಿ ಪಕ್ಷ ಬಿಟ್ಟು ಹೋಗೋವರೆಗೂ ಕೂಡ ಅವ್ರ ಬೆಲೆ ಗೊತ್ತಾಗಲ್ಲ. ಅವ್ರನ್ನೇ ಮತ್ತೆ ಕರ್ಕ ಬಂದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಾಬಲ್ಯದ ಮುದ್ದೆ ಅಂದ್ರೆ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಮುಂದೆ ಬೆಳಗಾವಿಯಲ್ಲಿ ಗೆಲುವನ್ನು ದಾಖಲಿಸಿದ್ರು. ಹೀಗಾಗಿ ಸದ್ಯ ರಾಜ್ಯ ಬಿಜೆಪಿಗೆ ಅತ್ಯುತ್ತಮ ನಾಯಕ ಬೇಕು. ಎಲ್ರಿ ಬೊಮ್ಮಾಯಿ ಇಲ್ಲ, ಸೈಲೆಂಟು. ಲೋಕಸಭೆ ಕಳಿಸ್ಬಿಟ್ರು, CM ಆಗಿ ವರ್ಚಸ್ ತೋರಿಸ್ಲಿಲ್ಲ, ಸದಾನಂದ ಗೌಡರು ತೋರಿಸ್ಲಿಲ್ಲ. ಆದರೆ ಶೆಟ್ಟರ್
ಯಾವುದೇ ಕಪ್ಪು ಚುಕ್ಕೆ ಇಲ್ಲದ ನಾಯಕ. ಹೀಗಾಗಿ ರಾಜ್ಯ BJP ಏನಾದರೂ ಮತ್ತೆ 28ರಲ್ಲಿ ಅಧಿಕಾರಕ್ಕೆ ಬರಬೇಕು, ಸ್ವಂತ ಬಲದಲ್ಲಿ ಬರಬೇಕು, ಬರಲಿಲ್ಲ ಅಂದ್ರೆ ಮೇಲ್ JDS ಜೊತೆಗೆ ನೋಡ್ಕೊಳ್ಳೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ದರೆ ಅದಕ್ಕೆ ಸೂಕ್ತವಾದ ನಾಯಕ ಬೇಕು. ಎಲ್ಲ ಲೆಕ್ಕಾಚಾರಗಳನ್ನು ಏನು ಜಗದೀಶ್ ಶೆಟ್ಟರ್ನ ರಾಜ್ಯಾಧ್ಯಕ್ಷ ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳ್ಬಿಟ್ರೆ ವಿಜೇಂದ್ರನ ಒಪ್ಪಲ್ಲ ಅಂತೀರಾ? ಯಾಕೆ ಒಪ್ಪಲ್ಲ? ಒಪ್ತಾರೆ. ಯಾಕೆಂದರೆ ಜಗದೀಶ್ ಶೆಟ್ಟರ್ಗೆ ಆ ಕೆಪಾಸಿಟಿ ಇದೆ. ನಿಮ್ಮ ಅಭಿಪ್ರಾಯ ಏನು? ರಾಜ್ಯ BJPಲಿ ಸಮಸ್ಯೆ ಸರಿಯಾಗಬೇಕಂದ್ರೆ ಏನು ಮಾಡಬೇಕು? ಯಾರ ನಾಯಕತ್ವ ಬೇಕು? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.